ಫೋಟೋದಲ್ಲಿ ಮರಿ ಲಕ್ಷ್ಮಣ್ ಇದ್ದಾನೆ. ಇಲ್ಲೇ ಇರೋ ಇನ್ನರ್ಧ ಫೋಟೋದಲ್ಲಿರೋ ಆ ಮರಿ ಯಾರಿರ್ಬೋದು? ಮುಕುಂದ ಮಾವ ಈ ಫೋಟೋ ವಿಚಾರವಾಗಿ ಅವ್ರ ರೂಮಲ್ಲಿ ಏನೇನೋ ಸರ್ಕಸ್ ಮಾಡ್ತಿದ್ರು, ಕೈಗೆ ಸಿಕ್ಬಿದ್ದಾಗ ಏನೇನೋ ನಾಟಕ ಕೂಡ ಆಡಿದ್ರು. ಖಂಡಿತವಾಗಿ ಅವ್ರಿಗೆ ಗೊತ್ತಿದೆ. ಅಥವಾ ಇನ್ನರ್ಧ ಬೇಕಂತ ಅವ್ರು ಎತ್ತಿಟ್ಕೊಂಡಿದ್ದಾರಾ? ಅರ್ಧದ ಜೊತೆ ಇನ್ನರ್ಧ ಸೇರ್ಕೊಂಡ್ರೇನೆ ಸತ್ಯದ ಬಾಂಬ್ ಬ್ಲಾಸ್ಟ್ ಆಗೋದು. ಮೊದಲು ಆ ಕೆಲಸ ಮಾಡ್ತೀನಿ, ಹುಡುಕ್ತೀನಿ, ಬಿಡ್ತೀನಾ? ಅಯ್ಯಯ್ಯೋ, ಇನ್ನರ್ಧ ಫೋಟೋ ಸಿಂಧು ಕೈಗೆ ಸಿಕ್ಕಿ ಅವಳಿಗೇನಾದ್ರೂ ವಿಷಯ ಗೊತ್ತಾಗಿ ಅದಕ್ಕೇನಾದ್ರೂ ಸತ್ತೋದ್ಲಾ? ತುಂಬ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತಿದ್ದೀನಿ. ಹೇಳಿ. ಹೇಳೋದಕ್ಕೆ ಧೈರ್ಯ ಬರ್ತಿಲ್ಲ. ಹಾಗಾದರೆ ಧೈರ್ಯ ಬಂದ್ಮೇಲೆ ಹೇಳಿ. ಹೇಳ್ದೆ ಧೈರ್ಯ ಬರಲ್ಲ, ಧೈರ್ಯ ಬರದೆ ಹೇಳೋಕ್ಕಾಗಲ್ಲ. ನೀನು ಹೇಳುವಂಥ ಭರವಸೆ ಕೊಟ್ಟರೆ ಹೇಳ್ತೀನಿ. ಭರವಸೆನಾ? ಏನಂತ? ನಾನು ಹೇಳಿದ್ದಕ್ಕೆ ಒಪ್ಕೋತೀನಿ ಅಂತ. ಅದು ಹೇಗಾಗುತ್ತೆ? ಒಪ್ಕೊಳ್ಳೋದು ಬಿಡೋದು ನೀವೇನು ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಅಂತ ಪೂರ್ತಿ ಒಪ್ಪಿಸ್ಕೊಂಡ್ಬಿಡೋಕ್ಕಾಗತ್ತಾ? ನಂಬಿಕೆ ಇದೆ ಅಂತ ಸುಮ್ಮನೆ ಭರವಸೆ ಕೊಡೋಕ್ಕಾಗತ್ತಾ? ಸರಿ ಬಿಡು, ಹೇಳಲ್ಲ. ತಮಾಷೆ ಮಾಡಿದೆ ಲಕ್ಕಿ. ನಂಬಿಕೆ ಇರೋದಕ್ಕೆ ತಾನೇ ನಿಮ್ಮ ಜೊತೆ ಇಲ್ಲಿ ತನಕ ಬಂದಿರೋದು. ಈಗಲೂ ಧೈರ್ಯವಾಗಿರೋದು. ಹಾಗಾದರೆ ಹೇಳ. ಹೇಳಿ. ನಾನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿನ್ಗೆ ಗೊತ್ತಿದೆ. ನೀನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ಹಳೆದನ್ನೆಲ್ಲ ಮರೆತು ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ಏನಿಲ್ಲ ಏನಿಲ್ಲ. ಮತ್ತ್ಯಾಕೆ ಹೆದರ್ಕೋತಿದ್ದೀರಾ? ಇಲ್ಲ, ಏನೋ ಯೋಚನೆ ಮಾಡ್ತಿದ್ದೆ. ಏನಿಲ್ಲ. ಅದೇನು ಅಂತ ನನಗೂ ಹೇಳಿ. ಏನಿಲ್ಲ. ಮತ್ತ್ಯಾಕೆ ಹೆದರ್ಕೋತಿದ್ದೀರಾ? ಯಾವ್ದಾದ್ರು ಪ್ರಾಣಿ ನೋಡಿದ್ರಾ? ಇಲ್ಲಪ್ಪ, ಇಲ್ಲ. ಇಲ್ಲಿರೋದು ಎರಡೇ ಪ್ರಾಣಿ, ಎರಡೇ ಜೀವ, ನಾನು ನೀನು. ಅಷ್ಟೇ ಆದರೆ ಓಕೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನನಗೇನಾದರೂ ಆದರೆ ನೀವು ನನ್ನ ಕಾಪಾಡ್ತೀರಾ ಅಂತ ನನಗೆ ಗೊತ್ತು. ಮಾತಾಡಿ ಲಕ್ಕಿ. ಮಾತಾಡಿದ್ದೀನಿ ಮನಸ್ಸಲ್ಲೇ. ನೀವು ಮನಸ್ಸಲ್ಲೇ ಮಾತಾಡಿದ್ರೆ ನನಗೆ ಗೊತ್ತಾಗುತ್ತೆ. ಮನಸ್ಸಿದ್ರೆ ಗೊತ್ತಾಗುತ್ತೆ.